ಅಣ್ಣ ನಿಮ್ಗೆ ಸಂತು ಪಂತು ಅನ್ನೋದು ಅಣ್ಣ ಕೊಡ್ತಾರ ಈ ತರ ಮಾಡಿಸಿ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿದ್ರೆ ಇಲ್ವಾ ಅಣ್ಣ? ನಾನು ನನ್ನ ಜೀವ ಇರೋವರೆಗೂ ನಮ್ಮ ವರ್ತೂರನ್ನ ಉಳಿಸ್ಕೋತೀನಿ ಸರ್. ನಾನು ಅವರು ಎಲಿಮಿನೇಷನ್ ಬಂದಾಗ ನೀವು ಅವ್ರನ್ನ ನೋಡ್ಬಿಟ್ಟು ಅಣ್ಣ ನೀವೇ ಇರ್ಬೇಕಣ್ಣ ಅಂತ ಹೇಳ್ಬಿಟ್ಟು ಅಳ್ತೀರಾ. ಆ ಸಿಚುವೇಶನ್ ಅವರು ಎಮೋಷನ್ ಆಗ್ತಾರೆ. ಸುದೀಪ್ ಅಣ್ಣ ನಿಮ್ಮ ಸ್ನೇಹಕ್ಕೋಸ್ಕರ ಯಾರಾದ್ರೂ ತ್ಯಾಗ ಮಾಡ್ತೀರಾ ಅಂದಿದ್ರೆ ನಾನು ಎದ್ಬಿಟ್ಟು ಸೀದಾ ಹೊರಗಡೆಗೆ ಹೋಗ್ತಾ ಇದ್ದೆ ಸರ್. ಸುದೀಪ್ ಅಣ್ಣ ಕರೆದ್ಬಿಟ್ಟು ನೀನು ತುಂಬಾ ಒಳ್ಳೆ ಕಣ, ಚೆನ್ನಾಗಿ ಕಾಮಿಡಿ ಮಾಡ್ತೇನೆ, ಯಾರೆಷ್ಟೇ ಕಾಲು ಹೇಳಿದ್ರು ನೀನು ಹೊಂದ್ಕೊಳ್ಳಲ್ಲ, ಆ ಸಿಗ್ಬೇಕು ಆ ಸ್ನೇಹಿಕ್ ನಾನು ಏನಾದ್ರು ತ್ಯಾಗ ಮಾಡ್ಬೇಕು ಅಂತ ಅವತ್ತು ನನ್ನ ಮನಸ್ಸಲ್ಲಿ ಅದ್ ಏನಾಯ್ತೋ ಗೊತ್ತಿಲ್ಲ. ಸೊ ಆ ಸಿಚುವೇಶನ್ ಅಲ್ಲಿ ಏನ್ ಅನಿಸ್ತಿತ್ತಣ್ಣ ಸರ್? ಈಗ ಗೆದ್ರೆ 50 ಲಕ್ಷ ದುಡ್ಡು ಸಿಗುತ್ತೆ ಸರ್. ಹೌದು, ಅಷ್ಟೇ, ಒಂದು ಕಪ್ ಸಿಗುತ್ತೆ ಸರ್, ಅಲ್ವಾ? ಖಂಡಿತ. ಆದ್ರೆ ಒಂದು ಎಮೋಷನಲ್ ಒಂದು ಸ್ನೇಹ ಸಿಗುತ್ತಾ ಸರ್? ಇಲ್ಲ ಅಣ್ಣ, ಖಂಡಿತ ಇಲ್ಲ. ಆ ಸಿಗ್ಬೇಕು ಆ ಸ್ನೇಹಿಕ್ ನಾನು ಏನಾದ್ರು ತ್ಯಾಗ ಮಾಡ್ಬೇಕು ಅಂತ ಅವತ್ತು ನನ್ನ ಮನಸ್ಸಲ್ಲಿ ಅದ್ ಏನಾಯ್ತೋ ಗೊತ್ತಿಲ್ಲ. ಅವತ್ತೊಂದು ಕ್ಷಣ ಸುದೀಪ್ ಅಣ್ಣ ನಿಮ್ಮ ಸ್ನೇಹಕ್ಕೋಸ್ಕರ ಯಾರಾದ್ರೂ ತ್ಯಾಗ ಮಾಡ್ತೀರಾ ಅಂದಿದ್ರೆ ನಾನು ಎದ್ಬಿಟ್ಟು ಸೀದಾ ಹೊರಗಡೆಗೆ ಹೋಗ್ತಾ ಇದ್ದೆ ಸರ್. ಓಕೆ ಅಣ್ಣ, ಹೊರಗಡೆಗೆ ಹೋಗ್ಬಿಡ್ತದೆ. ಯಾಕೆಂದ್ರೆ ಗಳಿಸಿದೀನಿ ಸರ್, ಸ್ನೇಹ ಗಳಿಸಿದೀನಿ, ಜನರ ಪ್ರೀತಿ ಗಳಿಸಿದೀನಿ, ಸುದೀಪ್ ಅಣ್ಣನ ನಗ್ಸಿದೀನಿ, ನಾನು ಗೆದ್ದಿದ್ದೀನಿ ಸರ್. ಸುದೀಪ್ ಅಣ್ಣ ಕರೆದ್ಬಿಟ್ಟು ನೀನು ತುಂಬಾ ಒಳ್ಳೆ ಕಣ, ಚೆನ್ನಾಗಿ ಕಾಮಿಡಿ ಮಾಡ್ತೇನೆ, ಯಾರೆಷ್ಟೇ ಕಾಲು ಹೇಳಿದ್ರು ನೀನು ಹೊಂದ್ಕೊಳ್ಳಲ್ಲ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಕೊರಗೋದಿಲ್ಲ, ನೀನು ಎಲ್ಲಾನು ಸೈಡ್ಗೆ ಕಾಮಿಡಿ ಮಾಡ್ತೀಯ, ನೀನ್ ಬೆಳಿತೀಯ ಕಣ, ನೀನು ಒಳ್ಳೆ ಮನುಷ್ಯ ಅಂತ ಬೆನ್ ತಟ್ಟಿದ್ ಮಾಡಿದ್ರು, ಅದೊಂದು ಖುಷಿ ಆಯ್ತು ಸರ್. ಅಣ್ಣ ನಿಮ್ಗೆ ಸಂತು ಪಂತು ಅನ್ನೋದು ಅಣ್ಣ ಕೊಡ್ತಾರ ಈ ತರ ಮಾಡಿಸಿ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿದ್ರೆ ಇಲ್ವಾ ಅಣ್ಣ? ದೇವರಣೆ ಇಲ್ಲ ಸರ್, ದೇವರಣೆ ಸಂತು ಪಂತು ಲಾಕೆಟ್ ಕೊಡ್ತಾರೆ ಅಂತ ದೇವರಣೆ ಗೊತ್ತಿರಲಿಲ್ಲ. ಒಂದು ಸರ್ಪ್ರೈಸ್ ಅವ್ರ ಮನೆ ನಾಮಕರಣಕ್ಕೆ ಹೋದಾಗ ಸರ್ಪ್ರೈಸ್ ಆಗಿ ಕೊಟ್ರು. ಅದ್ ಕೊಟ್ಟ ಮೇಲೆ ಹಂಗೆ ಜೋಬಳಿಗೆ ಇಟ್ಕೊಂಡು ಓಡಾಡ್ತಾ ಇದ್ದೆ. ಈ ಜೋಬಳಿಗೆ ಯಾಕೆ ಇಟ್ಕೊಂಡು ಓಡಾಡ್ತೀರಿ ಅಂದ್ಬಿಟ್ಟು ನಮ್ಮ ಮಾಸ್ಟರ್ ಮೂವಿ ಪ್ರೊಡ್ಯೂಸರ್ ಚೈನ್ ಕೊಟ್ರು. ನೋಡೋಣ, ಇವೆರಡು ಸರ್ ನಿಜವಾಗ್ಲೂ ಸಂತು ಪಂತು ಅನ್ನೋ ಸ್ನೇಹ ಗಟ್ಟಿಯಾಗಿರ್ಬೇಕು, ಯಾವಾಗ್ಲೂ ಕೊರಳಲ್ಲಿ ಇರ್ಬೇಕು, ಅದಕ್ಕೆ ಯಾರ ದೃಷ್ಟಿನೂ ಬೀಳ್ಬಾರ್ದು ಅಂತ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಈ $1 ಕೊಟ್ಟಿದ್ದಾರೆ. ದೇವರಣೆ ಇಲ್ಲ ಸರ್, ದೇವರಣೆ ಸಂತು ಪಂತು ಲಾಕೆಟ್ ಕೊಡ್ತಾರೆ ಅಂತ ದೇವರಣೆ ಗೊತ್ತಿರಲಿಲ್ಲ. ಒಂದು ಸರ್ಪ್ರೈಸ್ ಅವ್ರ ಮನೆ ನಾಮಕರಣಕ್ಕೆ ಹೋದಾಗ ಸರ್ಪ್ರೈಸ್ ಆಗಿ ಕೊಟ್ರು. ಅದ್ ಕೊಟ್ಟ ಮೇಲೆ ಹಂಗೆ ಜೋಬಳಿಗೆ ಇಟ್ಕೊಂಡು ಓಡಾಡ್ತಾ ಇದ್ದೆ. ಈ ಜೋಬಳಿಗೆ ಯಾಕೆ ಇಟ್ಕೊಂಡು ಓಡಾಡ್ತೀರಿ ಅಂದ್ಬಿಟ್ಟು ನಮ್ಮ ಮಾಸ್ಟರ್ ಮೂವಿ ಪ್ರೊಡ್ಯೂಸರ್ ಚೈನ್ ಕೊಟ್ರು. ನೋಡೋಣ, ಇವೆರಡು ಸರ್ ನಿಜವಾಗ್ಲೂ ಸಂತು ಪಂತು ಅನ್ನೋ ಸ್ನೇಹ ಗಟ್ಟಿಯಾಗಿರ್ಬೇಕು, ಯಾವಾಗ್ಲೂ ಕೊರಳಲ್ಲಿ ಇರ್ಬೇಕು, ಅದಕ್ಕೆ ಯಾರ ದೃಷ್ಟಿನೂ ಬೀಳ್ಬಾರ್ದು ಅಂತ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಈ $1 ಕೊಟ್ಟಿದ್ದಾರೆ. ಈ $1 ಚೈನು ಅವರೇ ಪೂಜೆ ಮಾಡಿಸ್ಕೊಂಡು ತಂದಿದ್ದಾರೆ, ಪುಟ್ಟರಾಜಣ್ಣ ಅಂತ. ಇಬ್ರು ಸ್ನೇಹನು ಗಟ್ಟಿಯಾಗಿರ್ಲಿ ಅಂತ ಸರ್. ನನ್ನ ಜೀವ ಇರೋವರೆಗೂ ನಮ್ಮ ವರ್ತೂರನ್ನ ಉಳಿಸ್ಕೋತೀನಿ ಸರ್. ಯಾಕೆಂದ್ರೆ ಅಂತ ಸ್ನೇಹ ಸಿಗಕ್ ಪುಣ್ಯ ಮಾಡಬೇಕು. ನಮ್ಮಲ್ಲಿ ಸರ್ ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ಸರ್, ಹಿಂದೆ ಮುಂದೆ ಯಾರು ಇಲ್ಲ, ಆದ್ರೆ ಎಲ್ರೂ ಇದ್ದಾರೆ ಸರ್. ಅದೆಲ್ರೂ ಬಳಗನೆ ನಮ್ಮ ವರ್ತೂರನ್ನ. ನಾನು ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ನಾನು ಕೊರಗ್ತಾ ಇರ್ತೀನಲ್ಲ, ಆ ಕೊರಗಿಗೆಲ್ಲ ಉತ್ತರನೇ ನಮ್ಮ ವರ್ತೂರಣ್ಣ, ಅವರೇ ಮೇನ್ ಸಾಕ್ಷಿ.